ಹಾಯ್ ಹಲೋ ನಮಸ್ಕಾರ ಎಲ್ರು ಹೆಂಗದ್ರಿ ನಾವಂಕ್ರು ಮಸ್ತ್ ಅದಿ ನೋಡ್ರಿ. ಈ ವಿಡಿಯೋ ಏನಪ್ಪ ಅಂದ್ರೆ ಅದ ಎಕನಾಮಿಕ್ಸ್ದು 10 ಮಾರ್ಕ್ಸ್ದು ಕ್ವಶನ್ ಆನ್ಸರ್ ಆಗಿರ್ತಾವು. ಬರ್ರಿ ಯಾವ ರೀತಿ ಆಗಿರ್ತಂತಂದು ನೋಡ್ಕೊತ ಹೋಗೋನು. ಯಾಕೋ ಸ್ವಲ್ಪ ಲೈಕ್ಸ್ ಮತ್ತು ವ್ಯೂಸ್ ಯಾಕೋ ಕಡಿಮೆ ಬರತ್ತವ ನೋಡ್ರಿ. ಇನ್ನೊಂದು ಸ್ವಲ್ಪ ಲೈಕ್ಸ್ ಕಮೆಂಟ್ಸ್ ಅದು ಮಾಡಿರಿ. ಹಂಗೆ ಇನ್ನೂ ಒಂಚೂರು ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ವಿಡಿಯೋ ಮಾಡೋಣಂತ. ಬರ್ರಿ ರೆಡಿ. ಈ ವಿಡಿಯೋದಾಗ 10 ಮಾರ್ಕ್ಸ್ ಕ್ವಶನ್ ವಿತ್ ಆನ್ಸರ್ ನೋಡ್ಕೊತ ಹೋಗೋಣ. ಹಿಂದಿನ 2 ವಿಡಿಯೋದಾಗ 2 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ದು ಕ್ವಶನ್ ವಿತ್ ಆನ್ಸರ್ ಹಾಕೀನಿ. ಯಾರು ನೋಡಿಲ್ಲ ಹೋಗಿ ನೋಡ್ರಿ. ಬರ್ರಿ ತಡ ಮಾಡೋದಕ್ಕೆ ಮೊದಲನೇ ಕ್ವಶನ್ ನೋಡ್ಕೊತ ಹೋಗೋಣ. ಭಾರತದ ಆರ್ಥಿಕತೆಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಭಾರತದ ಆರ್ಥಿಕತೆಯು ವಿಶ್ವದ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ಸ್ವಾತಂತ್ರ್ಯ ನಂತರ ಭಾರತವು ಯೋಜಿತ ಆರ್ಥಿಕ ಅಭಿವೃದ್ಧಿಯ ಮಾರ್ಗವನ್ನು ಅನುಸರಿಸಿತು. ಭಾರತವು ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿದ್ದು, ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳು ಆರ್ಥಿಕತೆಯ 3 ಪ್ರಮುಖ ಆಧಾರಗಳಾಗಿವೆ. ನೆಕ್ಸ್ಟ್ ನಾವು ಭಾರತದ ಆರ್ಥಿಕತೆಯ ಪ್ರಮುಖ ಲಕ್ಷಣಗಳನ್ನು ನೋಡ್ಕೋತ ಹೋಗೋಣ. ಮೊದಲೇದು ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂದ್ರೆ ಭಾರತದಲ್ಲಿ ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯಗಳು ಎರಡೂ ಕಾರ್ಯನಿರ್ವಹಿಸುತ್ತವೆ. ಸರ್ಕಾರವು ಪ್ರಮುಖ ಕ್ಷೇತ್ರಗಳಲ್ಲಿ ನಿಯಂತ್ರಣ ಹೊಂದಿದ್ದರೆ, ಖಾಸಗಿ ವಲಯಗಳು ಕೈಗಾರಿಕೆ ಮತ್ತು ವ್ಯಾಪಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. 2. ಅಭಿವೃದ್ಧಿಶೀಲ ಆರ್ಥಿಕತೆ. ಭಾರತವು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗಿದೆ. ಕೈಗಾರೀಕರಣ, ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಮೂಲ ಸೌಕರ್ಯಗಳ ಮೂಲಕ ಆರ್ಥಿಕ ಬೆಳವಣಿಗೆ ಸಾಧಿಸಲಾಗುತ್ತಿದೆ. 3. ಕೃಷಿ ಪ್ರಧಾನ ಆರ್ಥಿಕತೆ ಅಂದ್ರೆ ಭಾರತದ ಹೆಚ್ಚಿನ ಜನಸಂಖ್ಯೆ ಕೃಷಿಯ ಮೇಲೆ ಅವಲಂಬಿತವಾಗಿದೆ. ಕೃಷಿಯು ಆಹಾರ ಪೂರೈಕೆ, ಉದ್ಯೋಗ ಮತ್ತು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ. 4. ಬೃಹತ್ ಜನಸಂಖ್ಯೆ. ಭಾರತವು ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ. ಹೆಚ್ಚಿನ ಜನಸಂಖ್ಯೆ ಮಾನವನ ಸಂಪನ್ಮೂಲವಾಗಿದ್ದರೂ ಉದ್ಯೋಗ ಮತ್ತು ಸಂಪನ್ಮೂಲಗಳ ಮೇಲೆ ಒತ್ತಡ ಉಂಟುಮಾಡುತ್ತದೆ. 5. ಆದಾಯ ಅಸಮಾನತೆ. ಭಾರತದಲ್ಲಿ ಜನರ ಆದಾಯದಲ್ಲಿ ದೊಡ್ಡ ವ್ಯತ್ಯಾಸ ಕಂಡುಬರುತ್ತದೆ. ಕೆಲವರು ಹೆಚ್ಚಿನ ಆದಾಯ ಹೊಂದಿದ್ದರೆ ಇನ್ನು ಕೆಲವರು ಬಡತನದಲ್ಲಿದ್ದಾರೆ. 6. ಬಡತನ ಮತ್ತು ನಿರುದ್ಯೋಗ. ಭಾರತದ ಪ್ರಮುಖ ಆರ್ಥಿಕ ಸಮಸ್ಯೆಗಳಲ್ಲಿ ಬಡತನ ಮತ್ತು ನಿರುದ್ಯೋಗ ಸೇರಿವೆ. ಇದನ್ನು ಕಡಿಮೆ ಮಾಡಲು ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. 7. ಸೇವಾ ವಲಯದ ಬೆಳವಣಿಗೆ. ಇತ್ತೀಚಿನ ವರ್ಷಗಳಲ್ಲಿ ಮಾಹಿತಿ ತಂತ್ರಜ್ಞಾನ, ಬ್ಯಾಂಕಿಂಗ್, ಶಿಕ್ಷಣ, ಆರೋಗ್ಯ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳು ವೇಗವಾಗಿ ಬೆಳೆಯುತ್ತಿವೆ. 8. ಕೈಗಾರಿಕಾ ಅಭಿವೃದ್ಧಿ. ಕೈಗಾರಿಕೆಗಳು ಉದ್ಯೋಗ ಸೃಷ್ಟಿ, ಉತ್ಪಾದನೆ ಹೆಚ್ಚಳ ಮತ್ತು ರಫ್ತು ವೃದ್ಧಿಗೆ ಸಹಾಯ ಮಾಡುತ್ತವೆ. 9. ಯೋಜಿತ ಆರ್ಥಿಕ ಅಭಿವೃದ್ಧಿ. ಭಾರತವು ಪಂಚವಾರ್ಷಿಕ ಯೋಜನೆಗಳ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಪ್ರಯತ್ನಿಸಿತು. ಪ್ರಸ್ತುತ ವಿವಿಧ ಅಭಿವೃದ್ಧಿ ಯೋಜನೆಗಳ ಮೂಲಕ ಬೆಳವಣಿಗೆ ಸಾಧಿಸಲಾಗಿತ್ತು. 10. ವಿದೇಶಿ ವ್ಯಾಪಾರ ಅಂದ್ರೆ ಭಾರತವು ವಿವಿಧ ದೇಶಗಳೊಂದಿಗೆ ಆಮದು ಮತ್ತು ರಫ್ತು ವ್ಯಾಪಾರ ನಡೆಸುತ್ತದೆ. ಇದು ವಿದೇಶಿ ವಿನಿಮಯ ಗಳಿಕೆಗೆ ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ಭಾರತದ ಆರ್ಥಿಕತೆಯು ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದರೂ ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳ ಬೆಳವಣಿಗೆಯಿಂದ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದೆ. ಸಮಗ್ರ ಅಭಿವೃದ್ಧಿಯ ಮೂಲಕ ಭಾರತವು ಬಲಿಷ್ಠ ಆರ್ಥಿಕತೆಯಾಗಿ ಬೆಳೆಯುತ್ತಿದೆ. ಇದೇ ರೀತಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋದ್ರೆ ವಿಡಿಯೋ ಭಾಳ ಲೆಂತಿ ಆಗ್ತೈತಿ. ಸೊ ಅದಕ್ಕೆ ಏನು ಮಾಡೋಣ ಅಂತಂದ್ರೆ, ನಾನು ಕ್ವಶನ್ ವಿತ್ ಆನ್ಸರ್ ಯಾವ ಥರ ಕೊಡ್ತೀನಿ ಅಂದ್ರೆ, ಕ್ವಶನ್ಸ್ ಕೊಟ್ಟು ಕೆಳಗಡೆ ಪಾಯಿಂಟ್ಸ್ ಕೊಡ್ತೀನಿ. ಆ ಪಾಯಿಂಟ್ಸ್ನ ನೀವು ಎಕ್ಸಾಮ್ ಒಳಗೆ ಎಕ್ಸ್ಪ್ಲನೇಷನ್ ಮಾಡ್ಕೊಳ್ಳಿ. ಸರಿ, ಬರ್ರಿ ನೋಡೋಣ. ಆ ಥರನ ಕ್ವಶನ್ ಆನ್ಸರ್ ನೋಡ್ಕೊತ ಹೋಗೋಣ, ಇಲ್ಲಾಂದ್ರೆ ವಿಡಿಯೋ ಭಾಳ ಲೆಂತಿ ಆಗ್ತೈತಿ. 2ನೇ ಕ್ವಶನ್, ಭಾರತದ ಜನಸಂಖ್ಯೆಯ ಲಕ್ಷಣಗಳು. ಮೊದಲನೇದು ಅತಿ ದೊಡ್ಡ ಜನಸಂಖ್ಯೆ ಅಂದರೆ ಭಾರತವು ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರಗಳಲ್ಲಿ ಒಂದಾಗಿದೆ. 2. ವೇಗವಾದ ಜನಸಂಖ್ಯೆ ಬೆಳವಣಿಗೆ ಅಂದರೆ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಳ ದರದಲ್ಲಿ ಹೆಚ್ಚಾಗುತ್ತಿದೆ. 3. ಹೆಚ್ಚಿನ ಜನಸಾಂದ್ರತೆ ಅಂದರೆ ಕಡಿಮೆ ಭೂಪ್ರದೇಶದಲ್ಲಿ ಹೆಚ್ಚಿನ ಜನರು ವಾಸಿಸಾಕತ್ತಾರ. 4. ಗ್ರಾಮೀಣ ಜನಸಂಖ್ಯೆ ಹೆಚ್ಚಳ ಅಂದ್ರೆ ಹೆಚ್ಚಿನ ಜನರು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸಾಕತ್ತಾರ. 4.
ನಗರೀಕರಣದ ಬೆಳವಣಿಗೆ ಅಂದ್ರೆ ಉದ್ಯೋಗ ಮತ್ತು ಶಿಕ್ಷಣಕ್ಕಾಗಿ ಜನರು ನಗರಗಳಿಗೆ ವಲಸೆ ಹೋಗಾಕತ್ತಾರಂತಂದು ಹೇಳ್ತಾರೆ. 6. ಯುವ ಜನಸಂಖ್ಯೆ ಹೆಚ್ಚಾಗಿದೆ ಅಂದ್ರೆ ಭಾರತದಲ್ಲಿ ಯುವಕರ ಪ್ರಮಾಣ ಹೆಚ್ಚಾಗಿದೆ. 7. ಜನಸಂಖ್ಯೆಯ ಅಸಮಾನ ಹಂಚಿಕೆ ಅಂದ್ರೆ ವಿವಿಧ ರಾಜ್ಯಗಳಲ್ಲಿ ಜನಸಂಖ್ಯೆಯ ಪ್ರಮಾಣ ವಿಭಿನ್ನವಾಗೈತಿ. 8. ಸಾಕ್ಷರತೆ ಪ್ರಮಾಣದ ಏರಿಕೆ ಅಂದ್ರೆ ಶಿಕ್ಷಣದ ಅಭಿವೃದ್ಧಿಯಿಂದ ಸಾಕ್ಷರತೆ ಹೆಚ್ಚುತ್ತಿದೆ. 9. ಜನನದ ದರ ಮತ್ತು ಮರಣದ ದರದಲ್ಲಿ ಬದಲಾವಣೆ ಅಂದ್ರೆ ಆರೋಗ್ಯ ಸೌಲಭ್ಯಗಳಿಂದ ಮರಣ ದರ ಕಡಿಮೆ ಆಗೈತಿ. 10. ಆಯುಷ್ ಪ್ರಮಾಣ ಹೆಚ್ಚಳ ಅಂದ್ರೆ ವೈದ್ಯಕೀಯ ಸೌಲಭ್ಯಗಳಿಂದ ಸರಾಸರಿ ಆಯುಷು ಹೆಚ್ಚಾಗಿದೆ. 6. ಆಯುಷ್ ಪ್ರಮಾಣ ಹೆಚ್ಚಳ ಅಂದ್ರೆ ವೈದ್ಯಕೀಯ ಸೌಲಭ್ಯಗಳಿಂದ ಸರಾಸರಿ ಆಯುಷು ಹೆಚ್ಚಾಗಿದೆ ಇದು ಹೇಳಿತಲ್ಲ. 11. ಅವಲಂಬಿತ ಜನಸಂಖ್ಯೆ ಅಂದ್ರೆ ಮಕ್ಕಳು ಮತ್ತು ವೃದ್ಧರ ಪ್ರಮಾಣವು ಅವಲಂಬನೆಯನ್ನು ಹೆಚ್ಚಿಸುತ್ತದೆ. 12. ಕಾರ್ಮಿಕ ಶಕ್ತಿ ಹೆಚ್ಚಳ ಅಂದ್ರೆ ಹೆಚ್ಚಿನ ಜನಸಂಖ್ಯೆಯಿಂದ ಕಾರ್ಮಿಕರ ಲಭ್ಯತೆ ಹೆಚ್ಚಾಗಿದೆ. 13. ಮಾನವ ಸಂಪನ್ಮೂಲದ ಸಾಧ್ಯತೆ ಅಂದ್ರೆ ಶಿಕ್ಷಣ ಮತ್ತು ಕೌಶಲ್ಯದಿಂದ ಜನಸಂಖ್ಯೆ ಸಂಪತ್ತಾಗುತ್ತಿದೆ. 14. ಜನಸಂಖ್ಯೆ ಒತ್ತಡ ಅಂದ್ರೆ ಆಹಾರ, ಉದ್ಯೋಗ, ವಸತಿ ಮತ್ತು ಸಂಪನ್ಮೂಲಗಳ ಮೇಲೆ ಒತ್ತಡ ಉಂಟಾಗಕತ್ತೈತಿ. 15. ಜನಸಂಖ್ಯೆ ನಿಯಂತ್ರಣದ ಅಗತ್ಯ ಅಂದ್ರೆ ಸಮತೋಲನ ಅಭಿವೃದ್ಧಿಗಾಗಿ ಜನಸಂಖ್ಯೆ ನಿಯಂತ್ರಣ ಅಗತ್ಯವಾಗೈತಿ. ನೀವು 10 ಮಾರ್ಕ್ಸಿಗೆ ಏನಿಲ್ಲ ಅಂದರೂ ಒಂದು 12 ಪಾಯಿಂಟರ ನೆನಪಿಟ್ಕೊಳ್ಳಿ ಅಂತಂದು ನಾ ಇನ್ನೂ ಜಾಸ್ತಿ 3 ಪಾಯಿಂಟ್ ಆ್ಯಡ್ ಮಾಡಿಕೊಟ್ಟೇನೆ. 10 ಬರಿಬೇಕಾಗಿರ್ತೈತಿ, ನೀವು 12 ಬರೀರಿ, ಯಾಕಂದ್ರೆ ಒಂದೆರಡು ತಪ್ಪಾಗಿದ್ರೆ ಅಲ್ಲೇ ಕವರ್ ಆಗುತ್ತೆ. ಈ ಪಾಯಿಂಟ್ಸನ್ನು ನೀವು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಬೇಕು. 3ನೇ ಕ್ವಶನ್ನು ಭಾರತದಲ್ಲಿ ಬಡತನ ನಿರ್ಮೂಲನೆ ಹಾಗೂ ಉದ್ಯೋಗ ಸೃಷ್ಟಿ ಯೋಜನೆಗಳು. ಆನ್ಸರ್ ನೋಡ್ಕೊತಗೊಂಡು ಬರ್ರಿ. ಮೊದಲನೇದು ಬಡತನ ನಿರ್ಮೂಲನೆ ಯೋಜನೆಗಳ ಉದ್ದೇಶ ಅಂದ್ರೆ ಬಡ ಜನರ ಜೀವನ ಮಟ್ಟವನ್ನು ಸುಧಾರಿಸುವುದು ಮತ್ತು ಆದಾಯ ಹೆಚ್ಚಿಸುವುದು. 2. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂದರೆ ಗ್ರಾಮೀಣ ಜನರಿಗೆ ಉದ್ಯೋಗದ ಖಾತರಿ ನೀಡುವ ಯೋಜನೆ ಇದು. 3. ಪ್ರಧಾನಮಂತ್ರಿ ಆವಾಸ ಯೋಜನೆ ಅಂದ್ರೆ ಬಡವರಿಗೆ ವಸತಿ ಸೌಲಭ್ಯವನ್ನು ಒದಗಿಸುವ ಯೋಜನೆ ಆಗೈತಿ. 4. ಪ್ರಧಾನಮಂತ್ರಿ ಜನಧನ ಯೋಜನೆ ಅಂದ್ರೆ ಬಡ ಜನರಿಗೆ ಬ್ಯಾಂಕಿಂಗ್ ಸೌಲಭ್ಯವನ್ನು ಒದಗಿಸುವುದು. 5. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂದ್ರೆ ಸ್ವಯಂ ಉದ್ಯೋಗ ಮತ್ತು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಉತ್ತೇಜನವನ್ನು ನೀಡುವುದು. ನೆಕ್ಸ್ಟ್ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಂದ್ರೆ ಸಣ್ಣ ಉದ್ಯಮ ಆರಂಭಿಸಲು ಸಾಲ ಸೌಲಭ್ಯವನ್ನು ಒದಗಿಸುವುದು. 7. ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಂದ್ರೆ ಯುವಕರಿಗೆ ಕೌಶಲ್ಯ ತರಬೇತಿ ನೀಡಿ ಉದ್ಯೋಗಕ್ಕೆ ಸಿದ್ಧಗೊಳಿಸುವುದು. 8. ಸ್ಟಾರ್ಟಪ್ ಇಂಡಿಯಾ ಯೋಜನೆ ಅಂದರೆ ಹೊಸ ಉದ್ಯಮಗಳನ್ನು ಪ್ರೋತ್ಸಾಹಿಸುವುದು. 9. ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಅಂದರೆ ಉದ್ಯಮ ಆರಂಭಿಸಲು ಆರ್ಥಿಕ ಸಹಾಯವನ್ನು ನೀಡುವುದು. 10. ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ ಅಂದ್ರೆ ಗ್ರಾಮೀಣ ಬಡವರಿಗೆ ಸ್ವಯಂ ಉದ್ಯೋಗ ಅವಕಾಶವನ್ನು ಕಲ್ಪಿಸುವುದು. 11. ಸಾರ್ವಜನಿಕ ವಿತರಣೆ ವ್ಯವಸ್ಥೆ ಅಂದ್ರೆ ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಆಹಾರ ಧಾನ್ಯವನ್ನು ಒದಗಿಸುವುದು. 12. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅಂದ್ರೆ ಬಡ ಜನರಿಗೆ ಆರ್ಥಿಕ ನೆರವನ್ನು ನೀಡುವುದು. 13. ಕೌಶಲ್ಯ ಭಾರತ ಯೋಜನೆ ಅಂದ್ರೆ ಉದ್ಯೋಗಕ್ಕೆ ಅಗತ್ಯವಾದ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುತ್ತದೆ. 14. ಗ್ರಾಮೀಣ ಕೈಗಾರಿಕೆಗಳ ಅಭಿವೃದ್ಧಿ ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವುದು. 15. ಉದ್ಯೋಗ ಸೃಷ್ಟಿಯ ಮಹತ್ವ ಅಂದ್ರೆ ಬಡತನವನ್ನು ಕಡಿಮೆ ಮಾಡಿ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡುವುದು. 4ನೇ ಕ್ವಶನ್ನು ಭಾರತದ ಆರ್ಥಿಕತೆಯಲ್ಲಿ ಕೃಷಿ ವಲಯದ ಪಾತ್ರ ಮತ್ತು ಪ್ರಾಮುಖ್ಯತೆ. ಮೊದಲನೇದು ಆರ್ಥಿಕತೆಯ ಮೂಲ ಆಧಾರ ಅಂದ್ರೆ ಕೃಷಿಯು ಭಾರತದ ಆರ್ಥಿಕತೆಯ ಪ್ರಮುಖ ಕ್ಷೇತ್ರವಾಗೈತಿ. 2. ಉದ್ಯೋಗ ಒದಗಿಸುತ್ತದೆ ಅಂದ್ರೆ ಹೆಚ್ಚಿನ ಜನರಿಗೆ ಕೃಷಿ ಮತ್ತು ಕೃಷಿ ಸಂಬಂಧಿತ ಕ್ಷೇತ್ರಗಳು ಉದ್ಯೋಗವನ್ನು ನೀಡ್ತವು. 3. ಆಹಾರದ ಭದ್ರತೆ ಮೇನ್ ಇಂಪಾರ್ಟೆಂಟ್ ಅಲ್ರಿ, ದೇಶದ ಜನರಿಗೆ ಅಗತ್ಯವಾದ ಆಹಾರ ಧಾನ್ಯಗಳನ್ನು ಒದಗಿಸ್ತೈತಿ. 4. ರಾಷ್ಟ್ರೀಯ ಆದಾಯಕ್ಕೆ ಕೊಡುಗೆ ಅಂದ್ರೆ ಕೃಷಿಯು ದೇಶದ GDPಗೆ ಪ್ರಮುಖ ಕೊಡುಗೆಯನ್ನು ನೀಡ್ತೈತಿ. 5. ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಅಂದ್ರೆ ಫ್ಯಾಕ್ಟ್ರಿಗಳಿಗೆ ಅದು ಹತ್ತಿ, ಕಬ್ಬು, ಸೆಣಬು ಮುಂತಾದವುಗಳನ್ನು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸ್ತೈತಿ.
ಆರನೇದು ರಫ್ತು ಆದಾಯ ಅಂದ್ರೆ ಕೃಷಿ ಉತ್ಪನ್ನಗಳ ರಫ್ತಿನಿಂದ ವಿದೇಶಿ ವಿನಿಮಯ ಗಳಿಸಲಾಕತಿ. 7 ಗ್ರಾಮೀಣ ಆರ್ಥಿಕತೆಯ ಆಧಾರ ಅಂದ್ರೆ ಗ್ರಾಮೀಣ ಜನರ ಜೀವನೋಪಾಯಕ್ಕೆ ಕೃಷಿ ಮೇಲೆ ಅವಲಂಬಿತರಾಗಿರ್ತಾರೆ ಅವರು. ಸೊ ಅದಕ್ಕೋಸ್ಕರ ಗ್ರಾಮೀಣ ಜನರಿಗೆ ಕೃಷಿ ಮುಖ್ಯವಾಗಿದ್ದು. 8 ಕೈಗಾರಿಕಾ ಅಭಿವೃದ್ಧಿಗೆ ಸಹಾಯ ಅಂದ್ರೆ ಕೃಷಿ ಆಧಾರಿತ ಕೈಗಾರಿಕೆಗಳ ಬೆಳವಣಿಗೆಗೆ ನೆರವಾಗುತ್ತದೆ. 9 ಉದ್ಯೋಗ ಸೃಷ್ಟಿ ಅಂದ್ರೆ ಕೃಷಿ ಸಂಬಂಧಿತ ಚಟುವಟಿಕೆಗಳಾದ ಪಶುಸಂಗೋಪನೆ, ಮೀನುಗಾರಿಕೆ ಮುಂತಾದ ಉದ್ಯೋಗಗಳನ್ನು ನೀಡ್ತೈತಿ. 10 ಬಡತನ ನಿವಾರಣೆಗೆ ಸಹಾಯ, ಗ್ರಾಮೀಣ ಆದಾಯ ಹೆಚ್ಚಿಸುವ ಮೂಲಕ ಬಡತನವನ್ನು ಕಡಿಮೆ ಮಾಡ್ತೈತಿ. 11 ಮಾರುಕಟ್ಟೆ ವಿಸ್ತರಣೆ ಅಂದ್ರೆ ಕೃಷಿ ಆದಾಯ ಹೆಚ್ಚಿಸಿದಂತೆ ವಸ್ತುಗಳ ಬೇಡಿಕೆ ಹೆಚ್ಚಾಕತಿ. 12 ಸಾಮಾಜಿಕ ಅಭಿವೃದ್ಧಿ ಅಂದ್ರೆ ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಿಸಲು ಸಹಾಯ ಮಾಡ್ತೈತಿ. 17 ಸರ್ಕಾರದ ಆದಾಯಕ್ಕೆ ಕೊಡುಗೆ ಅಂದ್ರೆ ಕೃಷಿ ಸಂಬಂಧಿತ ವ್ಯಾಪಾರ ಮತ್ತು ತೆರಿಗೆಗಳಿಂದ ಆದಾಯ ಬರ್ತೈತಿ. 14 ಪ್ರಾದೇಶಿಕ ಅಭಿವೃದ್ಧಿ ಅಂದ್ರೆ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಕೃಷಿ ಸಹಾಯಕಾರಿಯಾಗಿದೆ. 15 ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಪಾತ್ರ ಅಂದ್ರೆ ಕೃಷಿಯ ಬೆಳವಣಿಗೆಯು ಒಟ್ಟಾರೆ ಆರ್ಥಿಕ ಬೆಳವಣಿಗೆಗೆ ಅಗತ್ಯವಾಗಿದೆ. 5ನೇ ಕ್ವಶನ್ ಹಸಿರು ಕ್ರಾಂತಿಯ ಪೂರ್ವ ಮತ್ತು ನಂತರದ ಪ್ರಭಾವವನ್ನು ವಿವರಿಸಿ. ಮೊದಲಿಗೆ ನಾವು ಹಸಿರು ಕ್ರಾಂತಿಯ ಪೂರ್ವದ ಸ್ಥಿತಿಯನ್ನು ನೋಡೋಣ. 1ನೇದು ಕೃಷಿ ಉತ್ಪಾದನೆ ಕಡಿಮೆ ಇತ್ತು. 2 ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳನ್ನು ಬಳಸಲಾಗಿತ್ತು. 3 ಆಧುನಿಕ ತಂತ್ರಜ್ಞಾನದ ಬಳಕೆ ಕಡಿಮೆ ಇತ್ತು. 4 ನೀರಾವರಿ ಸೌಲಭ್ಯಗಳು ಸೀಮಿತವಾಗಿದ್ದವು. 5 ಆಹಾರ ಧಾನ್ಯಗಳ ಕೊರತೆ ಇತ್ತು. 6 ಭಾರತವು ಆಹಾರ ಧಾನ್ಯಗಳನ್ನು ಆಮದು ಮಾಡಿಕೊಳ್ತಿತ್ತು. 7 ರೈತರ ಆದಾಯ ಕಡಿಮೆ ಇತ್ತು. ನೆಕ್ಸ್ಟ್ ನಾವು ಹಸಿರು ಕ್ರಾಂತಿಯ ನಂತರದ ಪ್ರಭಾವವನ್ನು ನೋಡೋಣ. ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚಾಯಿತು. ಭಾರತ ಆಹಾರ ಸ್ವಾವಲಂಬನೆ ಸಾಧಿಸಿತು. ಹೆಚ್ಚು ಇಳುವರಿ ನೀಡುವ ಬೀಜಗಳ ಬಳಕೆ ಹೆಚ್ಚಾಯಿತು. ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆ ಹೆಚ್ಚಾಯಿತು. ನೀರಾವರಿ ಸೌಲಭ್ಯಗಳ ಅಭಿವೃದ್ಧಿಯಾಯಿತು. ರೈತರ ಆದಾಯದಲ್ಲಿ ಹೆಚ್ಚಳ ಕಂಡುಬಂದಿತು. ಕೃಷಿ ತಂತ್ರಜ್ಞಾನ ಅಭಿವೃದ್ಧಿಯಾಯಿತು. ಪ್ರಾದೇಶಿಕ ಅಸಮಾನತೆ ಮತ್ತು ಪರಿಸರ ಸಮಸ್ಯೆಗಳು ಉಂಟಾದವು. ಇವೆಲ್ಲ ಪಾಯಿಂಟ್ಸ್ ಅದಾವಲ್ರಿ, ನೀವು ನಿಮ್ಮದೇ ಆದಂಥ ಶೈಲಿ ಒಳಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ರಿ. ಎಕ್ಸಾಮ್ ಒಳಗೆ ಟೋಟಲ್ 10 ಮಾರ್ಕ್ಸಿಗೆ 2 ಪೇಜರ ಬರೀರಿ. ನೆಕ್ಸ್ಟು 6ನೇ ಕ್ವಶನ್ ಗ್ರಾಮೀಣ ಸಾಲದ ಮೂಲಗಳನ್ನು ವಿವರಿಸಿ. ಮೊದಲಿಗೆ ಸಾಂಸ್ಥಿಕ ಮೂಲಗಳನ್ನು ನೋಡ್ಕೊತ ಹೋಗೋಣ. ಅದರೊಳಗೆ ಸಹಕಾರಿ ಬ್ಯಾಂಕುಗಳು ಬರ್ತವು ಅಂದ್ರೆ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡ್ತವು. ನೆಕ್ಸ್ಟ್ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಅಂದ್ರೆ RRBI ಗ್ರಾಮೀಣ ಜನರಿಗೆ ಕೃಷಿ ಮತ್ತು ಸಣ್ಣ ಉದ್ಯಮಗಳಿಗೆ ಸಾಲವನ್ನು ಒದಗಿಸ್ತವು. 3 ವಾಣಿಜ್ಯ ಬ್ಯಾಂಕುಗಳು ಅಂದ್ರೆ ಕೃಷಿ, ವ್ಯಾಪಾರ ಮತ್ತು ಇತರ ಚಟುವಟಿಕೆಗಳಿಗೆ ಸಾಲವನ್ನು ನೀಡ್ತವು. ನೆಕ್ಸ್ಟ್ ನಬಾರ್ಡ್ ಅಂದರೆ ಇದು ಗ್ರಾಮೀಣ ಅಭಿವೃದ್ಧಿ ಮತ್ತು ಕೃಷಿ ಸಾಲಗಳಿಗೆ ನೆರವು ನೀಡ್ತೈತಿ. ಆಮೇಲೆ ಸರ್ಕಾರಿ ಸಾಲಗಳ ಯೋಜನೆಗಳು ಅಂದ್ರೆ ಸರ್ಕಾರದ ವಿವಿಧ ಯೋಜನೆಗಳ ಮೂಲಕ ಸಾಲ ಸೌಲಭ್ಯ ದೊರೀತೈತಿ. 6 ಸ್ವಸಹಾಯ ಸಂಘಗಳು ಅಂದ್ರೆ ಸಣ್ಣ ಉಳಿತಾಯ ಮತ್ತು ಸಾಲ ಸೌಲಭ್ಯಗಳನ್ನು ಒದಗಿಸುವುದು. 7 ಸೂಕ್ಷ್ಮ ಹಣಕಾಸು ಸಂಸ್ಥೆಗಳು ಅಂದ್ರೆ ಸಣ್ಣ ಸಾಲಗಳನ್ನು ಗ್ರಾಮೀಣ ಜನರಿಗೆ ನೀಡುತ್ತವೆ. ನೆಕ್ಸ್ಟ್ ನಾವು ಅಸಾಂಸ್ಥಿಕ ಮೂಲಗಳನ್ನು ನೋಡ್ಕೊತ ಹೋಗೋಣ. ಅದರೊಳಗೆ ಹಣದ ಸಾಲಗಾರರು ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ತಕ್ಷಣ ಸಾಲ ನೀಡುವವರು ಅಂದ್ರೆ ಲೇವಾದೇವಿಗಳು ಅಂತಾರಲ್ರಿ ಆ ಥರ. ಆಮೇಲೆ ವ್ಯಾಪಾರಗಳು ಮತ್ತು ಕಮಿಷನ್ ಏಜೆಂಟರು ಅಂದರೆ ರೈತರಿಗೆ ಮುಂಗಡ ಹಣ ನೀಡ್ತಾರೆ ಇವರು. ಭೂ ಮಾಲೀಕರು ಅಂದ್ರೆ ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಸಾಲ ನೀಡ್ತಾರೆ. ಸಂಬಂಧಿಕರು ಮತ್ತು ಸ್ನೇಹಿತರು ಎಲ್ಲರೂ ಕೊಡ್ತಾರೆ ಬಿಡ್ರಿ. ಅಗತ್ಯದ ಸಮಯದಲ್ಲಿ ವೈಯಕ್ತಿಕ ಸಾಲವನ್ನು ನೀಡ್ತಾರೆ. ಖಾಸಗಿ ಸಾಲದಾತರು ಅಂದ್ರೆ ವೈಯಕ್ತಿಕವಾಗಿ ಸಾಲವನ್ನು ಒದಗಿಸ್ತಾರೆ. ಗ್ರಾಮೀಣ ಸಾಲದ ಮಹತ್ವ ಏನಪ್ಪ ಅಂದ್ರೆ ಕೃಷಿ ಚಟುವಟಿಕೆಗಳಿಗೆ ಹಣಕಾಸನ್ನು ಒದಗಿಸ್ತೈತಿ. ಹಂಗೆ ಬೀಜ, ಗೊಬ್ಬರ, ಯಂತ್ರೋಪಕರಣ ಖರೀದಿಗೆ ಸಹಾಯ ಮಾಡ್ತೈತಿ ಮತ್ತು ಗ್ರಾಮೀಣ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕಾರಿ ಆಗ್ತೈತಿ ಅಥವಾ ಸಹಕಾರಿ ಆಗ್ತೈತಿ. 7ನೇ ಕ್ವಶನ್ ಆರ್ಥಿಕ ಬೆಳವಣಿಗೆಯಲ್ಲಿ ಕೈಗಾರಿಕೆಗಳ ಪಾತ್ರವನ್ನು ವಿವರಿಸಿ. ಮೊದಲನೇದು ರಾಷ್ಟ್ರೀಯ ಆದಾಯನ ಹೆಚ್ಚಿಸುವುದು ಅಂದ್ರೆ ಕೈಗಾರಿಕೆಗಳು ದೇಶದ GDP ಮತ್ತು
ರಾಷ್ಟ್ರೀಯ ಆದಾಯಕ್ಕೆ ಪ್ರಮುಖ ಕೊಡುಗೆಯನ್ನು ನೀಡ್ತವೆ. ಎರಡನೇದು ಉದ್ಯೋಗವನ್ನು ಸೃಷ್ಟಿಸುವುದು ಅಂದ್ರೆ ಲಕ್ಷಾಂತರ ಜನರಿಗೆ ನೇರ ಮತ್ತು ಪರೋಕ್ಷ ಉದ್ಯೋಗಗಳನ್ನು ಒದಗಿಸುವುದು. 3 ಕೃಷಿ ಅಭಿವೃದ್ಧಿಗೆ ಸಹಕಾರ ಅಂದ್ರೆ ಕೃಷಿಗೆ ಬೇಕಾದ ಯಂತ್ರೋಪಕರಣ, ರಸಗೊಬ್ಬರ, ಕೀಟನಾಶಕಗಳನ್ನು ಉತ್ಪಾದಿಸುತ್ತವೆ. 4ನೇದು ಕಚ್ಚಾ ವಸ್ತುಗಳ ಬಳಕೆ ಅಂದ್ರೆ ಕೃಷಿ ಮತ್ತು ಖನಿಜಗಳಿಂದ ದೊರೆಯುವ ಕಚ್ಚಾ ವಸ್ತುಗಳನ್ನು ಬಳಸ್ತಾರೆ. 5 ವಿದೇಶಿ ವಿನಿಮಯ ಗಳಿಕೆ ಅಂದ್ರೆ ಕೈಗಾರಿಕಾ ಉತ್ಪನ್ನಗಳ ರಫ್ತಿನಿಂದ ವಿದೇಶಿ ವಿನಿಮಯವನ್ನು ಸಂಪಾದನೆ ಮಾಡ್ತಾರೆ. ನೆಕ್ಸ್ಟು ಆಮದು ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಅಂದ್ರೆ ದೇಶದಲ್ಲಿ ಉತ್ಪಾದನೆ ಹೆಚ್ಚಿಸುವ ಮೂಲಕ ಆಮದುವನ್ನು ಕಡಿಮೆ ಮಾಡ್ತೈತಿ. 7 ಮೂಲಸೌಕರ್ಯ ಅಭಿವೃದ್ಧಿಗೆ ನೆರವಾಗುತ್ತದೆ ಅಂದ್ರೆ ರಸ್ತೆ, ವಿದ್ಯುತ್, ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆಗಳ ಅಭಿವೃದ್ಧಿಗೆ ಉತ್ತೇಜನವನ್ನು ನೀಡ್ತೈತಿ. 8 ತಂತ್ರಜ್ಞಾನದ ಅಭಿವೃದ್ಧಿ ಅಂದ್ರೆ ಹೊಸ ತಂತ್ರಜ್ಞಾನ ಮತ್ತು ಆವಿಷ್ಕಾರಗಳಿಗೆ ಉತ್ತೇಜನವನ್ನು ಕೊಡ್ತೈತಿ. 9 ಜೀವನ ಮಟ್ಟ ಸುಧಾರಣೆ ಅಂದ್ರೆ ವಿವಿಧ ಗುಣಮಟ್ಟದ ವಸ್ತುಗಳು ಜನರಿಗೆ ಲಭ್ಯವಾಗ್ತವು. 10 ನಗರೀಕರಣಕ್ಕೆ ಉತ್ತೇಜನ ಅಂದ್ರೆ ಕೈಗಾರಿಕೆಗಳ ಬೆಳವಣಿಗೆಯಿಂದ ನಗರಗಳ ಅಭಿವೃದ್ಧಿಯಾಗ್ತೈತಿ. ನೆಕ್ಸ್ಟ್ ಸಣ್ಣ ಮತ್ತು ಉದ್ಯಮ ಕೈಗಾರಿಕೆಗಳ ಬೆಳವಣಿಗೆ ಅಂದ್ರೆ MSMEಗಳ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. 12 ಸರ್ಕಾರದ ಆದಾಯ ಹೆಚ್ಚಳ ಅಂದ್ರೆ ತೆರಿಗೆ ಮತ್ತು ರಫ್ತಿನಿಂದ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ಬರ್ತೈತಿ. 13 ಪ್ರಾದೇಶಿಕ ಅಭಿವೃದ್ಧಿ ಅಂದ್ರೆ ಹಿಂದುಳಿದ ಪ್ರದೇಶಗಳಲ್ಲಿಯೂ ಕೈಗಾರಿಕೆಗಳ ಬೆಳವಣಿಗೆ ಸಹಾಯ ಮಾಡ್ತೈತಿ. 14 ಬಡತನ ಮತ್ತು ನಿರುದ್ಯೋಗ ಕಡಿಮೆ ಮಾಡ್ತೈತಿ ಅಂದ್ರೆ ಉದ್ಯೋಗವನ್ನು ಸೃಷ್ಟಿಸುವ ಮೂಲಕ ಜನರಿಗೆ ಆದಾಯವನ್ನು ಹೆಚ್ಚಿಸ್ತೈತಿ. 15 ಒಟ್ಟಾರೆ ಆರ್ಥಿಕ ಬೆಳವಣಿಗೆಗೆ ವೇಗವನ್ನು ನೀಡ್ತೈತಿ ಅಂದ್ರೆ ದೇಶದ ಕೈಗಾರಿಕಾ, ಕೃಷಿ ಮತ್ತು ಸೇವಾ ವಲಯಗಳ ಸಮಗ್ರ ಅಭಿವೃದ್ಧಿಗೆ ನೆರವಾಗ್ತೈತಿ. 8ನೇ ಕ್ವಶನ್ 1991ರ ಕೈಗಾರಿಕಾ ನೀತಿಯನ್ನು ವಿವರಿಸಿ. ಅಂದ್ರೆ ಮೊದಲನೇದು ಕೈಗಾರಿಕಾ ನೀತಿ ಜಾರಿಗೆ ಬಂದ ವರ್ಷ 1991ರಲ್ಲಿ ಹೊಸ ಕೈಗಾರಿಕಾ ನೀತಿಯನ್ನು ಜಾರಿಗೆ ತರಲಾಯಿತು. 2 ಆರ್ಥಿಕ ಸುಧಾರಣೆಗಳಿಗೆ ಚಾಲನೆ ಅಂದ್ರೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಅಂದ್ರೆ LPG ನೀತಿಗಳನ್ನು ಪರಿಚಯ ಮಾಡ್ತು. 3 ಕೈಗಾರಿಕಾ ಪರವಾನಗಿ ರದ್ದು ಅಂದ್ರೆ ಹೆಚ್ಚಿನ ಕೈಗಾರಿಕೆಗಳಿಗೆ ಪರವಾನಗಿ ಕಡ್ಡಾಯತೆಯನ್ನು ತೆಗೆದುಹಾಕಲಾಯಿತು. 4 ಖಾಸಗಿ ವಲಯಕ್ಕೆ ಉತ್ತೇಜನ ಅಂದ್ರೆ ಖಾಸಗಿ ಉದ್ಯಮಗಳಿಗೆ ಹೆಚ್ಚಿನ ಅವಕಾಶವನ್ನು ನೀಡಲಾಯಿತು. 5 ಸಾರ್ವಜನಿಕ ವಲಯದ ವ್ಯಾಪ್ತಿ ಕಡಿಮೆ ಅಂದ್ರೆ ಸಾರ್ವಜನಿಕ ವಲಯಕ್ಕೆ ಮೀಸಲಿದ್ದ ಕೈಗಾರಿಕೆಗಳ ಸಂಖ್ಯೆಯನ್ನು ಕಡಿಮೆ ಮಾಡಲಾಯಿತು. ನೆಕ್ಸ್ಟು 6ನೇದು ವಿದೇಶಿ ನೇರ ಹೂಡಿಕೆಗೆ ಅವಕಾಶ ಅಂದ್ರೆ ವಿದೇಶಿ ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸಲಾಯಿತು. 7 ವಿದೇಶಿ ತಂತ್ರಜ್ಞಾನಕ್ಕೆ ಅವಕಾಶ ಅಂದ್ರೆ ಆಧುನಿಕ ತಂತ್ರಜ್ಞಾನವನ್ನು ದೇಶಕ್ಕೆ ತರಲು ಅವಕಾಶವನ್ನು ನೀಡಲಾಯಿತು. 8 ಏಕಸ್ವಾಮ್ಯ ನಿಯಂತ್ರಣ ಸಡಿಲಿಕೆ ಅಂದ್ರೆ ದೊಡ್ಡ ಕೈಗಾರಿಕೆಗಳ ಮೇಲಿನ ಕೆಲವು ನಿರ್ಬಂಧನೆಗಳನ್ನು ತೆಗೆದುಹಾಕಲಾಯಿತು. 9 ಸ್ಪರ್ಧೆಗೆ ಉತ್ತೇಜನ ಅಂದ್ರೆ ದೇಶೀಯ ಮತ್ತು ವಿದೇಶಿಯ ಕಂಪನಿಗಳ ನಡುವೆ ಸ್ಪರ್ಧೆ ಹೆಚ್ಚಿಸಲಾಯಿತು. 10 ರಫ್ತು ವೃದ್ಧಿಗೆ ಉತ್ತೇಜನ ಅಂದ್ರೆ ಕೈಗಾರಿಕಾ ಉತ್ಪನ್ನಗಳ ರಫ್ತಿಗೆ ಪ್ರೋತ್ಸಾಹವನ್ನು ನೀಡಲಾಯಿತು. 11 ಕೈಗಾರಿಕಾ ಉತ್ಪಾದನೆ ಹೆಚ್ಚಳ ಅಂದ್ರೆ ಉತ್ಪಾದನಾ ಸಾಮರ್ಥ್ಯ ವೃದ್ಧಿಯಾಯಿತು. 12 ಉದ್ಯೋಗ ಅವಕಾಶಗಳ ಹೆಚ್ಚಳ ಅಂದ್ರೆ ಹೊಸ ಕೈಗಾರಿಕೆಗಳಿಂದ ಉದ್ಯೋಗ ಸೃಷ್ಟಿಯಾಯಿತು. 13 ಜಾಗತಿಕ ಮಾರುಕಟ್ಟೆಯೊಂದಿಗೆ ಸಂಪರ್ಕ ಅಂದ್ರೆ ಭಾರತೀಯ ಕೈಗಾರಿಕೆಗಳು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸಲು ಅವಕಾಶ ದೊರೆಯಿತು. 14 ಆರ್ಥಿಕ ಬೆಳವಣಿಗೆಗೆ ವೇಗ ಅಂದ್ರೆ ಕೈಗಾರಿಕಾ ಅಭಿವೃದ್ಧಿಯಿಂದ ದೇಶದ ಆರ್ಥಿಕ ಬೆಳವಣಿಗೆ ಹೆಚ್ಚಾಯಿತು. 15 ಕೈಗಾರಿಕೆಗೆ ಉತ್ತಮ ಗುಣಮಟ್ಟದ ವಸ್ತುಗಳು ಅಂದ್ರೆ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಸ್ತುಗಳು ಅಂದರೆ ಸ್ಪರ್ಧೆಯಿಂದ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ಮತ್ತು ಸೇವೆಗಳು ಲಭ್ಯವಾದವು. ನೆಕ್ಸ್ಟ್ ನಾನು 9ನೇ ಕ್ವಶನ್ 9 ಅಂತ ಬರೀ ಬದಲಿ 10 ಅಂತ ಬರ್ತಿದ್ದೀನಿ. ಇದನ್ನೇ 9ನೇ ಕ್ವಶನ್ ಅಂತ ಅಂದ್ಕೊಳ್ಳಿ. ಭಾರತದ ಆರ್ಥಿಕತೆಯಲ್ಲಿ ಸೇವಾ ವಲಯವನ್ನು ವಿವರಿಸಿ. ಮೊದಲನೇದು ಸೇವಾ ವಲಯದ ಅರ್ಥ.
ವಸ್ತುಗಳ ಉತ್ಪಾದನೆಗಿಂತ ಸೇವೆಗಳನ್ನು ಒದಗಿಸುವ ಕ್ಷೇತ್ರವನ್ನು ಸೇವಾ ವಲಯ ಎನ್ನುವರು. 2 ಭಾರತದ ಆರ್ಥಿಕತೆಯ ಪ್ರಮುಖ ವಲಯ ಅಂದ್ರೆ ಸೇವಾ ವಲಯ ಭಾರತದ ಆರ್ಥಿಕತೆಯಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಹೊಂದೈತಿ. 3 ರಾಷ್ಟ್ರೀಯ ಆದಾಯಕ್ಕೆ ಕೊಡುಗೆ ಅಂದ್ರೆ ಸೇವಾ ವಲಯವು GDPಗೆ ಅತಿ ಹೆಚ್ಚು ಕೊಡುಗೆಯನ್ನು ನೀಡ್ತೈತಿ. 4 ಉದ್ಯೋಗ ಸೃಷ್ಟಿ ಅಂದ್ರೆ ಲಕ್ಷಾಂತರ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಒದಗಿಸೈತಿ. 5 ಮಾಹಿತಿ ತಂತ್ರಜ್ಞಾನ ಅಂದ್ರೆ ಭಾರತದ IT ಕ್ಷೇತ್ರವು ವಿಶ್ವ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ. ಈಗ ನಾನು ನೀವು ಪಾಯಿಂಟ್ಸ್ ಕೊಟ್ಟಿನಲ್ಲ, ಇವನಾದರೂ ಬರೀರಿ, ಅಥವಾ ನಿಮ್ಗೆ ಈ ಕ್ವಶನಿಗೆ ಸಂಬಂಧಿಸಿದ ಬೇರೆ ಯಾವುದಾದ್ರೂ ನಿಮ್ಮ ತಲೆಯಲ್ಲಿ ಬೇರೆ ಯಾವುದಾದ್ರು ಪಾಯಿಂಟ್ ಬಂದ್ರೆ ಅವನು ಹಾಕಿ ಬರೀರಿ. ನೆಕ್ಸ್ಟು 6ನೇದು ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳು ಆರ್ಥಿಕ ಚಟುವಟಿಕೆಗಳ ಅಭಿವೃದ್ಧಿಗೆ ನೆರವಾಗುತ್ತವೆ. 7 ಶಿಕ್ಷಣ ಸೇವೆಗಳು. 8 ಆರೋಗ್ಯ ಸೇವೆಗಳು. 9 ಸಾರಿಗೆ ಸೇವೆಗಳು. 10 ಸಂವಹನ ಸೇವೆಗಳು. ಹಿಂಗೆ ಹೇಳಕತ್ತೀನಪ್ಪ ಅಂದ್ರೆ ಭಾಳ ಲೆಂತಿ ಆಗತೈತಿ, ಅದಕ್ಕೆ ನೀವು ನೋಡ್ಕೊರಿ. ನೆಕ್ಸ್ಟು ಪ್ರವಾಸೋದ್ಯಮ, ವಿಮೆ ಸೇವೆಗಳು, ವಿದೇಶಿ ವಿಮೆಯ ಗಳಿಕೆ, ಆರ್ಥಿಕ ಬೆಳವಣಿಗೆ ಸಹಕಾರ, ಜೀವನ ಮಟ್ಟ ಸುಧಾರಣೆ. 11ನೇ ಕ್ವಶನ್ ವಿದೇಶಿ ವ್ಯಾಪಾರದ ಗಾತ್ರ, ದಾರಿ ಹಾಗೂ ಸಂಯೋಜನೆಯನ್ನು ವಿವರಿಸಿ. ಮೊದಲನೇದು ವಿದೇಶಿ ವ್ಯಾಪಾರದ ಅರ್ಥ ಬರೀರಿ. 2 ವ್ಯಾಪಾರದ ಗಾತ್ರ ಹೆಚ್ಚಳ ಬರೀರಿ. 3 ರಫ್ತು ಪ್ರಮಾಣದಲ್ಲಿ ಏರಿಕೆ. 4 ಆಮದು ಪ್ರಮಾಣದಲ್ಲಿ ಏರಿಕೆ. 5 ಏಷ್ಯಾದ ದೇಶಗಳೊಂದಿಗೆ ವ್ಯಾಪಾರ. ನೆಕ್ಸ್ಟ್ ಯುರೋಪಿಯನ್ ದೇಶಗಳೊಂದಿಗೆ ವ್ಯಾಪಾರ, ಅಮೇರಿಕದೊಂದಿಗೆ ವ್ಯಾಪಾರ, ಸಮುದ್ರ ಮಾರ್ಗ, ವಾಯುಮಾರ್ಗ, ಭೂಮಾರ್ಗ. ರಫ್ತು ಯೋಜನೆ, ಆಮದು ಯೋಜನೆ, ವಿದೇಶಿ ವಿನಿಮಯ ಗಳಿಕೆ, ಆರ್ಥಿಕ ಬೆಳವಣಿಗೆಗೆ ಸಹಕಾರ, ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಸ್ಥಾನವನ್ನು ಬಲಪಡಿಸುವುದು. ನೆಕ್ಸ್ಟ್ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ ಎಂದರೇನು? ರಾಷ್ಟ್ರೀಯ ಆದಾಯವನ್ನು ನೋಡೋಣ. ಒಂದು ವರ್ಷದ ಒಟ್ಟು ಅಂತಿಮ ವಸ್ತುಗಳು ಮತ್ತು ಸೇವೆಗಳ ಹಣದ ಮೌಲ್ಯ, ದೇಶದ ಆರ್ಥಿಕ ಪ್ರಗತಿಯ ಸೂಚಕ, ಆರ್ಥಿಕ ಅಭಿವೃದ್ಧಿಯನ್ನು ಅಳೆಯಲು ಸಹಾಯಕ, ಯೋಜನೆ ರೂಪಿಸಲು ಉಪಯುಕ್ತ, ವಿವಿಧ ಕ್ಷೇತ್ರಗಳ ಕೊಡುಗೆಗಳನ್ನು ತಿಳಿಸುತ್ತದೆ, ಉತ್ಪಾದನಾ ಮಟ್ಟವನ್ನು ಸೂಚಿಸುತ್ತದೆ, ಸರ್ಕಾರದ ನೀತಿ ನಿರ್ಧಾರಕ್ಕೆ ಸಹಕಾರಿ, ರಾಷ್ಟ್ರದ ಸಂಪತ್ತಿನ ಅಂದಾಜನ್ನು ನೀಡ್ತೈತಿ. ಇವನ್ನೆಲ್ಲ ನೀವು ಪಾಯಿಂಟ್ಸನ್ನು ತಗೊಂಡು ಇದನ್ನು ಎಕ್ಸ್ಪ್ಲೇನ್ ಮಾಡ್ಕೋತಾ ಬರೀರಿ ಎಕ್ಸಾಮ್ ಒಳಗೆ. ನೆಕ್ಸ್ಟ್ ತಲಾ ಆದಾಯ. ರಾಷ್ಟ್ರೀಯ ಆದಾಯವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಸಿಗುವ ಆದಾಯ, ಜನರ ಜೀವನ ಮಟ್ಟವನ್ನು ಅಳೆಯುವ ಸೂಚಕ, ರಾಜ್ಯಗಳ ನಡುವಿನ ಹೋಲಿಕೆಗೆ ಸಹಾಯಕ, ಆರ್ಥಿಕ ಅಭಿವೃದ್ಧಿಯ ಮಟ್ಟವನ್ನು ತಿಳಿಸುತ್ತದೆ, ಆದಾಯ ಅಸಮಾನತೆಯ ಅಂದಾಜನ್ನು ನೀಡ್ತೈತಿ, ಅಭಿವೃದ್ಧಿ ಯೋಜನೆಗಳಿಗೆ ಮಾರ್ಗದರ್ಶಕ, ದೇಶದ ಆರ್ಥಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕ. ಇವಿಷ್ಟು 10 ಮಾರ್ಕ್ಸ್ ಕ್ವಶನ್ಸ್ ಆಗಿದ್ವು. ಎಲ್ಲರೂ ಚಲೋತೆಗೆ ಬರೀರಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಹಂಗೆ ಇಷ್ಟ ಬರೆದ್ರೆ ನಿಮಗೆ 10 ಮಾರ್ಕ್ಸ್ ಕೊಡೋಂಗಿಲ್ಲ. ಇವ್ರ ಜೋಡಿ ನೀವು ಪಾಯಿಂಟ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ಕೊತ ಬರೀರಿ. ಮಿನಿಮಮ್ ಏನಿಲ್ಲ ಅಂದರೂ ಇನ್ನೊಮ್ಮೆ ಹೇಳಾಕತ್ತೀನಿ, 2 ರಿಂದ 3 ಪೇಜ್ ಬರೀರಿ, ಅಂದ್ರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ ನಿಮ್ಗೆ. ಸರಿ, ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಬರೀರಿ. ವಿಡಿಯೋ ಹೆಂಗೆ ಅನಿಸ್ತು ಅಂತಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು, ನಮಸ್ಕಾರ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋನು. ಇನ್ನು ಯಾವ ರೀತಿಯಾಗಿ ವಿಡಿಯೋಸ್ ಬೇಕಂತಂದು ಕಮೆಂಟ್ ಮಾಡಿರಿ. ನೀವು ಕಮೆಂಟ್ ಮಾಡಿದ್ದನ್ನು ನೋಡಿ ಖುಷಿ ಪಡ್ತೀವಿ. ಸರಿ, ಧನ್ಯವಾದಗಳು, ನಮಸ್ಕಾರ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋನು.